ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಇದು ನನ್ನ ಸಂಡೇ ದಿನದ ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಸಂಡೇ ನನ್ನ ಹಸ್ಬೆಂಡ್ಗೆ ರಜಾ ಇರೋದ್ರಿಂದ ನಾವು 15 ಡೇಸ್ಗೆ ಒಂದ್ಸಲನಾದರೂ ನಮ್ಮ ಊರಿಗೆ ಹೋಗ್ತಾ ಇರ್ತೀವಿ. ಅವ್ರಿಗೆ ನಮ್ಮ ಊರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ. ನಾನು ಈ ಥರ ಜೀನ್ಸ್ ಆ್ಯಂಡ್ ಟಾಪ್ ಹಾಕ್ಕೊಂಡು ಈ ಔಟ್ಫಿಟ್ಟಲ್ಲಿ ನಾನು ರೆಡಿಯಾಗಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಹೊರಡೋದಕ್ಕೂ ಮುಂಚೆ ಇಬ್ಬರು ಕೂಡ ಒಂದು ವೀಡಿಯೋ ಬೈಟನ್ನು ತೊಗೊಳ್ತಾ ಇದ್ದೀವಿ ಜೊತೆಯಲ್ಲೇ ನಿಂತ್ಕೊಂಡು. ಅವರು ಕೂಡ ಹೊರಡೋದಕ್ಕೆ ರೆಡಿಯಾಗಿದ್ದಾರೆ. ಇದು ಆಚೆ ಗಿಡ ನಮ್ಮದು ಕಾಣಿಸ್ತಾ ಇರೋದು. ನಾವು ಮನಿ ಪ್ಲಾಂಟ್ ಕೂಡ ಹಾಕಿದ್ದೀವಿ. ನೋಡ್ತಾ ಇರ್ಬೋದು ನಾವು ಪಕ್ಕದಲ್ಲೇ ಗಿಡಗಳನ್ನ ಯಾವ ರೀತಿ ಬೆಳೆಸಿದ್ದೀವಿ ಅಂತೇಳಿ. ವಾತಾವರಣ ಅಂತೂ ತುಂಬ ಕೋಲ್ಡ್ ಅಂದರೆ ಕೋಲ್ಡ್ ಇತ್ತು. ಅವತ್ತಂತೂ ಕೋಲ್ಡ್ ವೆದರು ಫುಲ್ಲು. ಆಚೆ ಬರೋದಕ್ಕೂ ಫುಲ್ ಚಳಿ ಆಗ್ತಾಯಿತ್ತು. ನಾವಂತೂ ಸ್ವೆಟರು ಎಲ್ಲ ಹಾಕ್ಕೊಂಡು ಹೊರಟ್ವಿ. ನನಗಂತೂ 15 ಡೇಸ್ಗೆ ಒಂದ್ಸಲನಾದರೂ ನಮ್ಮ ಊರಿಗೆ ಹೋಗಿ ಬರಬೇಕು, ಇಲ್ಲಾಂದರೆ ಏನೋ ಮಿಸ್ ಮಾಡ್ಕೊಳ್ಳೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ 15 ಡೇಸ್ಗೆ ಒಂದ್ಸಲನಾದರೂ ಹೋಗ್ತಾ ಇರ್ತೀವಿ. ನಮ್ಮಪ್ಪ ನಮ್ಮ ಅಣ್ಣ ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ನಾನು. ಹಾಗಾಗಿ ನನ್ನ ಹಸ್ಬೆಂಡ್ ಅರ್ಥ ಮಾಡಿಕೊಂಡು ಅವರನ್ನು ಕರ್ಕೊಂಡು ಹೋಗ್ತಾರೆ. ಇದೀಗ ನೀವು ನೋಡ್ತಾ ಇರ್ಬೋದು ನಮ್ಮ ಏರಿಯಾದಲ್ಲಿ ಎಷ್ಟು ವೆದರ್ ಯಾವ ರೀತಿ ಇದೆ ಅಂತ. ಫುಲ್ಲು ಕೋಲ್ಡ್ ವೆದರು. ವೀಕೆಂಡ್ ಸಂಡೇ ಆಗಿರೋದ್ರಿಂದ ಎಲ್ಲ ಜನ ಎಲ್ಲ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬರು ಕೂಡ ಆಚೆ ಇಲ್ಲ. ಹೊರಗಡೆ ಬರೋದಕ್ಕೇನೆ ಚಳಿ ಆಗ್ತಾಯಿತ್ತು. ಅಷ್ಟೊಂದು ಚಳಿ ಇತ್ತು ಅವತ್ತಂತೂ ಕೂಡ. ಮೊನ್ನೆ ಎಲ್ಲ ಅದರಿಂದಿನ ದಿನ ಫುಲ್ ಬಿಸಿಲಿತ್ತು. ಅವತ್ತಿನ ದಿನ ಏನೋಪ್ಪ ಸೈಕ್ಲೋನ್ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸ್ವಲ್ಪ ವೆದರ್ ತುಂಬ ಕೋಲ್ಡ್ ಇತ್ತು ಅವತ್ತು. ಇದು ನೋಡಿ ನಮ್ಮೂರು ಎಂಟ್ರೆನ್ಸು ಕಾಣಿಸ್ತಾ ಇರೋದು. ಫಸ್ಟೇ ಬರಬೇಕಾದ್ರೆ ಮೇನ್ ರೋಡಿಂದ ಮೈಸೂರು ಟು ಬನ್ನೂರು ರೋಡ್ ಇದು. ಇಲ್ಲಿ ನೋಡಿ ಚೌಟ್ರಿ ಕಾಣಿಸ್ತಾ ಇದೆ ಫಸ್ಟ್ ಬರಬೇಕಾದ್ರೆ. ಇದು ನಮ್ಮೂರು ಎಂಟ್ರೆನ್ಸು. ಒಳಗೆ ಹೋಗ್ತಾ ಇದೀವಿ ಊರೊಳಗಡೆ. ಫಸ್ಟ್ ಸಿಗೋದೆ ಇದು. ಎಂಟ್ರಿ ಆಗ್ತಿದ್ದಂಗೆನೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೌಟ್ರಿಯನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇಲ್ಲಿ. ಇದು ಸುಮಂಗಲಿ ಅಂತ ಈ ಚೌಟ್ರಿ ನೇಮು. ಇಲ್ಲಿಂದ ಮುಂದೆ ಊರೊಳಗೆ ಹೋಗ್ತಾ ಇರೋದು. ಮನೆಗೆ ಬಂದ್ವಿ. ನಮ್ಮ ಮನೇಲಿ ಇನ್ನೊಂದು ಸ್ಮಾಲ್ ಕಿಟನ್ ತಂದಿದ್ರು. ಇದಕ್ಕೆ ಪಾಪ ಹಾಲು ಕುಡಿಯೋಕ್ಕೇನು ಬರ್ತಾ ಇರಲಿಲ್ಲ. ಹಾಗಾಗಿ ನಮ್ಮಣ್ಣ ಒಂದು ಸಿರಿಂಜ್ನ ತಂದು ಹೊಸದು ಅದರಲ್ಲಿ ಹಾಲನ್ನ ಹಾಕ್ತಾ ಇದ್ದ ಮರಿಗೆ. ಬಿಕ್ ಮರಿ ಇದು. ತುಂಬ ಸೈಲೆಂಟು, ಕಾಮು, ಜಾಸ್ತಿ ಗಲಾಟೆ ಏನು ಮಾಡಲ್ಲ ಇದು. ಆನಂತರ ನಾವು ಬನ್ನೂರಿಗೆ ಹೋಗೋಣ ಅಂತೇಳಿ ಬಂದ್ವಿ. ನಾವು ಊರಿಗೆ ಬಂದಾಗೆಲ್ಲ ಈ ಪ್ಲೇಸ್ನ ಮಿಸ್ ಮಾಡ್ದೇ ವಿಸಿಟ್ ಮಾಡಿ ಹೋಗ್ತೀವಿ. ಇಲ್ಲಂತೂ ಟೇಸ್ಟ್ ತುಂಬ ಚೆನ್ನಾಗಿದೆ. ಇದು ಈಗ ರೀಸೆಂಟಾಗಿ ಓಪನ್ ಆಗಿರುವಂಥ ಹೋಟೆಲ್ ಇದು. ನೀವು ಇಲ್ಲಿ ಬಂದು ಫಸ್ಟ್ ಲಾಸ್ಟ್ ಟೈಮೆಲ್ಲ ಮಶ್ರೂಮ್ ಪಾಪ್ಕಾರ್ನ್ ಆರ್ಡರ್ ಮಾಡಿದ್ವಿ. ಈ ಸಲ ಎಗ್ ರೋಲ್ ಚೆನ್ನಾಗಿದೆ ಅಂತೇಳಿ ಎಗ್ ರೋಲ್ನ ಇಲ್ಲಿ ಆರ್ಡರ್ ಮಾಡಿ ತಿಂತಾಯಿದ್ದೀವಿ. ನೆಕ್ಸ್ಟು ಚೀಸ್ ಆ್ಯಂಡ್ ಪನ್ನೀರ್ದು ಒಂದು ಪಿಜ್ಜಾವನ್ನು ಆರ್ಡರ್ ಮಾಡಿದ್ವಿ. ಲಾಸ್ಟ್ ಟೈಮು ಚೀಸ್ ಆ್ಯಂಡ್ ಕಾರ್ನ್ ಆರ್ಡರ್ ಮಾಡಿದ್ವಿ. ಈ ಸಲ ಬೇರೆ ಮಾಡೋಣ ಅಂತೇಳಿ ಇದನ್ನು ಮಾಡ್ಕೊಂಡಿದ್ವಿ. ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಇಲ್ಲಿ. ಕ್ವಾಲಿಟಿ ಕ್ವಾಂಟಿಟಿ ಎರಡಿಗೂ ಕೂಡ ಅಫೋರ್ಡಬಲ್ ಆಗಿದೆ. ಮೈಸೂರಲ್ಲೆಲ್ಲ ಇದಕ್ಕೆಲ್ಲ ಜಾಸ್ತಿನೇ ಪ್ರೈಸ್ ಇಟ್ಟಿರ್ತಾರೆ. ಬಟ್ ಇದು ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ. ಆಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇರ್ಬೋದು. ಕ್ವಾಲಿಟಿ ಕ್ವಾಂಟಿಟಿ ಹಾಗೆ ಪ್ರೈಸ್ ಕೂಡ ತುಂಬ ಅಫೋರ್ಡಬಲ್ ಇದೆ. ಬಂದರೆ ಯಾರಾದರೂ ಬನ್ನೂರಿಗೆ ವಿಸಿಟ್ ಮಾಡಿ ಒಂದ್ಸಲ. ಹೇಗಿದೆ ಟೇಸ್ಟ್ ಅಂತ ನೀವು ಒಂದ್ಸಲ ಟ್ರೈ ಮಾಡಿ. ನಮಗಂತೂ ತುಂಬ ಇಷ್ಟ ಆಗಿದೆ ಈ ಪ್ಲೇಸು. ಇದು ಬನ್ನೂರು ಮೇನ್ ರೋಡ್ ಹತ್ರನೇ ಇದೆ, ಪಕ್ಕದಲ್ಲೇ ಇದೆ. ನೀವು ಇವಾಗ ನೋಡ್ತಾ ಇರೋ ಅಂಥದ್ದು ಬಿಸ್ಲಮಾರಮ್ಮ ದೇವಿ ಹಾಗೆ ಗಣೇಶ ಸ್ವಾಮಿ ಟೆಂಪಲ್ ಇದು. ಇದು ಬನ್ನೂರಲ್ಲಿ ಈಗ ಹೊಸದಾಗಿ ಓಪನ್ ಆಗಿರುವಂಥದ್ದು. ಹಾಗೆಯೇ ಇದು ನೋಡ್ತಾ ಇದ್ದಿಲ್ಲ, ಇದು ಕೋದಂಡ ರಾಮಸ್ವಾಮಿ ದೇವಸ್ಥಾನ ಹಾಗೆ ರಾಯರ ದೇವಸ್ಥಾನ ಒಳಗಡೆ ಇದೆ. ಹೋದ ಬ್ಲಾಗಲ್ಲಿ ಹೇಳಿದ್ನಲ್ಲ ಅದು. ಈಗ ಇದು ತೋರಿಸ್ತಾ ಇರೋಂಥದ್ದು ಬನ್ನೂರಿನ ಬಸ್ ಸ್ಟ್ಯಾಂಡು. ಇಲ್ಲ 5 ವರ್ಷ ನಾನು ಕಾಲೇಜನ್ನು ಹೋಗಿ ಬಂದು ಇಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಜಾಸ್ತಿ. ಇಲ್ಲಿ ತುಂಬ ಮೆಮೊರೀಸ್ ಇದ್ದಾವೆ ಈ ಪ್ಲೇಸಲ್ಲಿ. ಹಾಗೆಯೇ ಈಗ ನೋಡ್ತಾ ಇರೋವಂಥದ್ದು ಬನ್ನೂರಲ್ಲಿರುವಂತಹ ರತ್ನಮಹಲ್ ಅನ್ನೋ ಹೊಸ ಹಳೆ ಥಿಯೇಟರ್ ಇದು. ತುಂಬ ಫಿಲಮ್ಸ್ಗಳೆಲ್ಲ ರಿಲೀಸ್ ಆಗ್ತವೆ ಇಲ್ಲಿ. ಹಾಗೆಯೇ ಇದು ಹಳೆ ಗಣೇಶನ ದೇವಸ್ಥಾನ. ನಾವು SSLCಲೆಲ್ಲ ಎಕ್ಸಾಮ್ ಬನ್ನೂರಲ್ಲೇ ಬ್ರಾಂಚ್ ಬೀಳ್ತಾ ಇದ್ದಿದ್ದು ನಮಗೆ ಎಕ್ಸಾಮ್ ಬರೆಯೋದಕ್ಕೆ. ಇಲ್ಲಿ ಬಂದು ನಾವು ಒಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತಾ ಇದ್ವಿ. ಇದು ನೋಡಿ ರೋಡ್ ಸೈಡಲ್ಲಿ ಬನ್ನೂರಿಂದ ಬರುವಾಗ ಇಟ್ಟಿರುವಂತಹ ಮೀನು ಮಾರಾಟ ಸ್ಥಳ ಇದು. ಕಡಿಮೆ ಪ್ರೈಸಲ್ಲಿ ಅಫೋರ್ಡಬಲ್ ಆಗಿ ಸಿಗುತ್ತೆ ಮೀನುಗಳಿಲ್ಲೆಲ್ಲ ಕಡೆ. ಎಲ್ಲ ಥರ ವೆರೈಟಿ ಮೀನುಗಳು ಇಲ್ಲಿ ಸಿಗ್ತವೆ. ಹೊಳೆಯಿಂದನೇ ಹಿಡಿದು ಫ್ರೆಶ್ ಆಗಿ ಕೊಡ್ತಾರೆ ಇಲ್ಲಿ. ಇದು ನೋಡಿ ಅಲ್ಲಿನ ಸೇತುವೆ, ಇದು ರಾಮಸ್ವಾಮಿ ನಾಲೆ ಅಂತ ಇದ್ರ ಹೆಸರು. ಇದು ಬನ್ನೂರಿಗೆ ನಮ್ಮೂರಿಗೆ ಬರಬೇಕಾದ್ರೆ ಸಿಗುವಂಥ ಸೇತುವೆಗೂ ಮೊದಲೇ ಸಿಗುವಂಥದ್ದು ಇದು. ಇಲ್ಲಿ ಮೊದಲು ಇದೊಂದೇ ರೋಡ್ ಇದ್ದಿದ್ದು. ಇವಾಗ ಪಕ್ಕದಲ್ಲೂ ಕೂಡ ಸೇತುವೆ, ಇನ್ನೊಂದು ಹೊಸ ಸೇತುವೆ ಆಗಿರೋದ್ರಿಂದ ಇದನ್ನು ಕೂಡ ಒತ್ತುವರಿ ಮಾಡಿಕೊಂಡು ಇಲ್ಲಿ ಕೂಡ ಒಂದು ರೋಡ್ನ ಮಾಡ್ತಾ ಇದ್ದಾರೆ. ಡಬಲ್ ರೋಡ್ ಮಾಡ್ತಾ ಇದ್ದಾರೆ. ವೆಹಿಕಲ್ಸ್ ಸಂದಣಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನು ಮಾಡ್ತಾ ಇದ್ದಾರೆ. ಹಳೆ ಸೇತುವೆ ಆಗಿರೋ ಕಾರಣ ಇನ್ನೊಂದು ಬೇಕೇ ಬೇಕಾಗಿತ್ತು. ಹಾಗಾಗಿ ಪಕ್ಕದಲ್ಲೇ ಇನ್ನೊಂದು ಹೊಸ ಸೇತುವೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದನ್ನಂತೆ ನಾನು ಸೆಕೆಂಡ್ ಇಯರ್ ಡಿಗ್ರಿ ಓದಬೇಕಾದ್ರಿಂದನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಓಪನ್ ಆಗಿಲ್ಲ ಇದು. ನೋಡ್ತಾ ಇರ್ಬೋದು ಇದು ಹೊಸ ಸೇತುವೆ. ಇದು ನೋಡಿ ಹೊಳೆ, ಬನ್ನೂರು ಹೊಳೆ ಅಂತ ಕರೀತಾರೆ ಇದನ್ನು.
ರಂಗಸಮುದ್ರ ಬನ್ನೂರು ಎರಡಕ್ಕೂ ಸೇರಿದಂತಹ ಹೊಳೆ ಇದು. ಇಲ್ಲಿ ಹರಿತಾ ಇರುವಂಥದ್ದು ಕಾವೇರಿ ನೀರು, KRS ಇಂದ ಬರುವಂತಹ ಕಾವೇರಿ ನೀರಿದು ತಮಿಳುನಾಡಿಗೆ ತಲುಪುತ್ತೆ ಇಲ್ಲಿಂದ ಹರಿದುಕೊಂಡು ಹೋಗಿ. ಕೆಲವು ಜನ ಈ ಸೇತುವೆ ಮೇಲೆ ಹೋಗ್ಬೇಕಾದ್ರೆ ಭಯ ಪಟ್ಕೊಂತಾರೆ, ಬಟ್ ನಮಗಂತೂ ಅಭ್ಯಾಸ ಆಗ್ಬಿಟ್ಟಿದೆ ಓಡಾಡಿ. ಹಾಗೆ ಮುಂದೆ ಬರ್ತಾ ಈಗ ನೋಡ್ತಾ ಇದ್ರಲ್ಲ ರೋಡ್ ಸೈಡ್ ಅಲ್ಲಿ ಇರುವಂತಹ ಗದ್ದೆಗಳು. ಈಗ ಕಾಣಿಸ್ತಾ ಇದೆ ನೋಡಿ ತೆಂಗಿನ ಮರ, ಇದು ನಮ್ಮ ಗದ್ದೆ, ಇದು ನಮ್ಮ ತಂದೆದು. ರೋಡ್ಗಿನ್ ಹತ್ರದಲ್ಲೇನೆ ಇದೆ, ಮೇನ್ ರೋಡ್ಗೆ ತುಂಬಾ ಕಡಿಮೆ ಡಿಸ್ಟೆನ್ಸ್ ಅಲ್ಲೇನೆ ಇದೆ ಗದ್ದೆ ನಮ್ದು. ಇಲ್ಲೂ ಕೂಡ ಹೊಸ ರೋಡ್ ಅನ್ನ ಮಾಡ್ತಾ ಇದ್ದಾರೆ ಆ ಸೇತುವೆಗೆ ಅಟ್ಯಾಚ್ ಆಗೋಕೆ. ಇಲ್ಲಿದ್ದಂತ ಗದ್ದೆಗಳನ್ನ ಕೂಡ ತಗೊಂಡ್ಬಿಟ್ಟಿದೆ ಸರ್ಕಾರ, ಈ ಜಾಗದಲ್ಲಿ ರೋಡ್ ಮಾಡ್ತಾ ಇದೆ. ಇದೀಗ ಕಾಣಿಸ್ತಾ ಇದೆ ನೋಡಿ, ಇದು ಕಂಬದ್ರಾಮನ್ ಬೆಟ್ಟ. ಇದು ನಮ್ಮೂರಿಂದ 3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ ಒಳಗಡೆ. ಗದ್ದೆಗೆಲ್ಲ ಹೋಗೋದು ಅಂದ್ರೆ ನನ್ನ ಹಸ್ಬೆಂಡ್ ತುಂಬಾ ಇಷ್ಟ. ತುಂಬಾ ದಿನ ಆಗೋಗಿತ್ತು ಗದ್ದೆ ಸೈಡ್ ಹೋಗಿ, ನಾವು ನಾಟಿ ಟೈಮಲ್ಲಿ ಹೋಗಿ ಇರಲಿಲ್ಲ. ಹಾಗಾಗಿ ಹೋಗೋಣ ಬಾ ಒಂದ್ಸಲ ಅಂತ ಹೇಳಿದ್ರು. ಎಳ್ನೀರೆಲ್ಲ ಇದೆಯಾ ನೋಡ್ಕೊಂಡ್ ಬರೋಣ ಅಂದ್ಬಿಟ್ಟು ಹೊರಟ್ವಿ ಗದ್ದೆಗೆ. ಇದು ಗದ್ದೆಗೆ ಹೋಗುವಂತ ರೋಡ್, ಇದು ಮೇನ್ ರೋಡಿಂದ ಲೆಫ್ಟ್ ತಿರ್ಕೊಂಡ್ರೆ ಗದ್ದೆಗಳಿಗೆ ಹೋಗುತ್ತೆ. ಇದು ಊರೊಳಗಡೆಯಿಂದನೂ ಕೂಡ ಈ ರೋಡು ಕನೆಕ್ಟ್ ಆಗುತ್ತೆ ಗದ್ದೆಗೆ ಬರೋದಕ್ಕೆ. ನೀರೆಲ್ಲ ನಾಲೆನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಕಟಾವ್ ಟೈಮ್ ಆಗಿರೋದ್ರಿಂದ, ಕಟಾವ್ ಆಗೋಗಿರೋದ್ರಿಂದ ನೀರು ನಾಟಿ ಟೈಮ್ಗೆ ಕೊಡ್ತಾರೆ, ಹಾಗಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇದೀಗ ನೀವು ನೋಡ್ತಾ ಇರೋಂಥದ್ದು ಆ ರೋಡಿಂದ ಗದ್ದೆಗೆ ಹೋಗುವಂತಹ ರೂಟ್ ಇದು. ಇದು ಗದ್ದೆಗಳಿಗೆ ಹೋಗುವಂಥ ವೆಹಿಕಲ್, ಎತ್ತಿನ ಗಾಡಿಯೆಲ್ಲ ಹೋಗೋದಕ್ಕೆ ಮಾಡಿರುವಂಥ ಜಾಗ ಇದು. ಇಲ್ಲಿ ಕಾಣಿಸ್ತಾ ಇರೋದು ನಮ್ಮ ಗದ್ದೆ ತೆಂಗಿನ ಮರ ಇರುವಂಥದ್ದು. ಸುತ್ತಮುತ್ತ ಎಲ್ಲೂ ಕೂಡ ನಮ್ಮ ಗದ್ದೆಲೆ ತೆಂಗಿನ ಮರಗಳಿರೋದು ಬಿಟ್ಟರೆ ಇನ್ನೊಂದು ಯಾವುದೋ ಒಂದು ಗದ್ದೆಲಿ ಇದೆ ಅಷ್ಟೇನೆ. ಇದು ನೋಡಿ ಅಣ್ಣಿ ಅಂತ ಇದ್ರ ಹೆಸರು. ಇದು ಮೊದಲು ನೀರು ಹೋಗೋದಕ್ಕೆ ಅಂತ ಮಾಡಿರುವಂಥದ್ದು. ಮೊದಲು ಈಗ ಗಾಡಿ ಹೋಗ್ತಾ ಇದೆಯಲ್ಲ ಈ ಜಾಗದಲ್ಲಿ ಇತ್ತು ಹೋಗೋದಕ್ಕೆ, ಅಲ್ಲಿ ನೀರು ಹರಿತಾ ಇತ್ತು. ಈಗ ಗೌರ್ಮೆಂಟು ಈ ಫೆಸಿಲಿಟಿಯನ್ನು ಮಾಡಿಕೊಟ್ಟಿದೆ, ನೀರು ಹೋಗೋದಕ್ಕೆ ಬೇರೆ ಇರಲಿ ಅಂತೇಳಿ ವೆಹಿಕಲ್ಸ್ ಹೋಗೋದಕ್ಕೂ ಆಗಿ ಜಾಗವನ್ನು ಮಾಡಿಕೊಟ್ಟಿದೆ. ಹಾಗೆ ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮೇನ್ ರೋಡು. ಅವಾಗಲೇ ಬಂದ್ವಲ್ಲ ನಾವು, ಆ ರೋಡ್ ಇದು ನೋಡಿ. ಸೇತುವೆ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ, ಇಲ್ಲಿಂದ ವೆಹಿಕಲ್ಸ್ ಕೂಡ ಹೋಗ್ತಾ ಇದ್ದಾವೆ. ಇದು ನೋಡಿ, ಇದೆ ನಮ್ಮ ಗದ್ದೆ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ಅಪ್ಪ ಇಲ್ಲ, ಅಪ್ಪ ಮನೆಗೆ ಹೊರಟೋಗಿದ್ರು ಗದ್ದೆಯಿಂದ. ನಾವು ಬನ್ನೂರ್ಗೆ ಹೋಗಿ ಸೀದಾ ಇಲ್ಲಿಗೆ ಬಂದ್ವಿ ನೋಡೋಣ ಅಂತೇಳಿ. ಫಲ ಎಲ್ಲ ಈ ಸಲ ಚೆನ್ನಾಗಿ ಬಿಟ್ಟಿದೆ ತೆಂಗಿನ ಮರದಲ್ಲಿ. ಎಳ್ನೀರೆಲ್ಲ ಕಿತ್ಕೋಬೇಕಾಗಿತ್ತು, ಆದರೆ ಅದಕ್ಕಿಂತ ಗಳ ರೆಡಿ ಮಾಡಿರ್ತಾರೆ, ಅದನ್ನು ತಂದಿರಲಿಲ್ಲ, ಹಾಗಾಗಿ ಎಳ್ನೀರು ಕಿತ್ಕೊಳ್ಳೋಕೆ ಆಗಲಿಲ್ಲ. ಹೇಗೆ ಅನಿಸ್ತೈತೆ ಗದ್ದೆಗೆ ಬಂದಿದ್ದು? ಇದು ನಮ್ಮ ಗದ್ದೆ. ಇದು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಹೊಳೆ ಕಾವೇರಿ ರಿವರ್ ಹರಿತಾ ಇರೋದು. ಅಲ್ಲಿ ಬಂದ್ವಲ್ಲ ಅವಾಗಲೇ ಸೇತುವೆ, ಅದು ಅಲ್ಲಿ ಕಾಣಿಸ್ತಾ ಇರೋದು. ಅದೆಲ್ಲ ಸೇತುವೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ, ಅಲ್ಲಿ ಸೇತುವೆ ಕನ್ಸ್ಟ್ರಕ್ಷನ್. ನೀರಿದ್ದಾಗ ಬಂದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ನಾಟಿ ಟೈಮಲ್ಲಿ ಬಂದು ತೋರಿಸ್ತೀನಿ ಹೇಗಿರುತ್ತೆ ಇಲ್ಲೆಲ್ಲ ಅಂತ. ಹಾಗೇನೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ನಿಂತ್ಕೊಂಡು ನಮ್ಮ ಗದ್ದೆ ಹತ್ರ. ಗಾಳಿ ಅಂತ ತುಂಬ ತಂಪಾಗಿ ಬೀಸ್ತಾ ಇತ್ತು. ಅಲ್ಲಿಂದ ಪುನಃ ಮನೆಗೆ ಅಂತ ಹೊರಟ್ವಿ ಗಾಡಿನಲ್ಲಿ. ಇದು ನಮ್ಮೂರಿಗೆ ಬರಬೇಕಾದ್ರೆ ಬನ್ನೂರಿಂದ ಬರುವಂತಹ ವ್ಯೂ ಇದು, ಬರುವಾಗ ಸಿಗುವಂಥ ವ್ಯೂ ಇದು. ಮೊದಲು ಇಲ್ಲಿ ಒಂದು ಅಂಗಡಿಗಳು ಕೂಡ ಇರ್ತಿಲ್ಲ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ. ಇವಾಗ ಇಷ್ಟೊಂದು ಅಂಗಡಿಗಳಾಗಿರೋದು. ಅವಾಗಂತೂ ಒಬ್ಬಳೇ ನಿಂತ್ಕೋಬೇಕಿತ್ತು ಗೇಟಲ್ಲಿ, ಬಸ್ ಕಾಯ್ಕೊಂಡು, ಆಟೋ ಕಾಯ್ಕೊಂಡು. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅಮ್ಮ ಅಡುಗೆ ರೆಡಿ ಮಾಡಿದ್ರು, ಬಿಸಿ ಬಿಸಿ ಅನ್ನ, ಹಾಗೆ ಹಸಿ ಅವರೆಕಾಯಿ ಸಾಂಬಾರು ಕೂಡ ಮಾಡಿದ್ರು. ಇದ್ರ ಜೊತೆಗೇನೆ ಈರುಳ್ಳಿ ಬೋಂಡ ಕೂಡ ಮಾಡಿದ್ರು. ಆ ಚಳಿಗೂ ಅದಕ್ಕೂ ಬಿಸಿ ಬಿಸಿ ತಿಂತಾ ಇದ್ರೆ ಸಖತ್ತಾಗಿತ್ತು ಮಾತ್ರ ಊಟ ಮಾತ್ರ. ಹಾಗೆ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಮ ಪಯಣ ಮೈಸೂರು ಕಡೆಗೆ. ನಂತರ ಮನೆಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ನಮ್ಮತ್ತೆ ಮಂಡ್ಯಕ್ಕೆ ಹೋಗಿದ್ರು ತಂಗಿ ಮನೆಗೆ. ಅಲ್ಲಿಂದ ಬೆಣ್ಣೆನ ತಂದಿದ್ರು, ಅದನ್ನು ನಾವು ಕರಗಿಸಿ ತುಪ್ಪವನ್ನು ಮಾಡಿಕೊಂಡು ಮನೇಲಿ ಇಟ್ಕೊಂತೀವಿ ತಿನ್ನೋಕ್ಕೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.